ಓಂ ಶಾಂತಿ. ರಾಜಯೋಗ ಯೋಗದ ಆಧಾರ. ನಾನು ಆತ್ಮ, ಶಿವತಂದೆ ನನ್ನ ತಂದೆ ಎಂಬ ನಿಶ್ಚಯ. ದೇಹಾಭಿಮಾನದಿಂದ ದೂರವಾಗಿ ದೇಹಿ ಅಭಿಮಾನದಲ್ಲಿ ಸ್ಥಿರವಾಗುತ್ತಾ ಪವಿತ್ರತೆ, ನೆನಪು, ಜ್ಞಾನ, ಶಾಂತಿಯ ಅನುಭವ ಮಾಡುವುದು. ಆತ್ಮ ಸ್ವರೂಪದ ಸ್ಥಿತಿ. ಶಾಂತವಾಗಿ ಕುಳಿತುಕೊಳ್ಳಿ. ದೇಹದ ಅರಿವಿನಿಂದ ಮನಸ್ಸನ್ನು ನಿಧಾನವಾಗಿ ಬೇರ್ಪಡಿಸಿಕೊಳ್ಳಿ. ಮನಸ್ಸಿನಲ್ಲಿ ಅನುಭವಿಸಿ, ನಾನು ಈ ದೇಹವಲ್ಲ, ನಾನು ಶಾಂತ ಸ್ವರೂಪ ಆತ್ಮ, ನಾನು ಜ್ಯೋತಿರ್ಬಿಂದು ಆತ್ಮ. ಈ ದೇಹವು ನನ್ನ ವಸ್ತ್ರ. ನಾನು ಈ ದೇಹದ ಮೂಲಕ ನನ್ನ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ದೇಹದ ಹೆಸರು, ರೂಪ, ಸಂಬಂಧ, ಕೆಲಸ ಇವುಗಳಿಂದ ಸ್ವಲ್ಪ ಸಮಯ ಮನಸ್ಸನ್ನು ಮೇಲಕ್ಕೆ ತೆಗೆದುಕೊಳ್ಳಿ. ನಾನು ಆತ್ಮ, ನಾನು ಶಾಂತಿ, ನಾನು ಶಾಂತಿ ಸ್ವರೂಪ. ಪರಂಧಾಮದ ನೆನಪು, ಸ್ಮರಣೆ. ಈಗ ನಿಮ್ಮನ್ನು ಆತ್ಮಲೋಕವಾದ ಶಾಂತಿಧಾಮದಲ್ಲಿ ಇರುವಂತೆ ಅನುಭವಿಸಿ. ಅಲ್ಲಿ ಯಾವುದೇ ದೇಹವಿಲ್ಲ, ಯಾವುದೇ ಕರ್ಮಬಂಧನವಿಲ್ಲ, ಯಾವುದೇ ಚಿಂತೆ ಇಲ್ಲ. ಕೇವಲ ನಾನು ಆತ್ಮ, ನನ್ನ ಸ್ವಧರ್ಮ ಶಾಂತಿ. ಮನಸ್ಸಿನಲ್ಲಿ ಅನುಭವಿಸಿ, ಶಾಂತಿಧಾಮವೇ ನನ್ನ ಸತ್ಯವಾದ ಮನೆ. ನಾನು ಶಾಂತಿಯ ಮಗು. ಶಾಂತಿ ನನ್ನ ಸ್ವಭಾವ. ಕೆಲವು ಕ್ಷಣ ಈ ಶಾಂತ ಸ್ಥಿತಿಯಲ್ಲಿ ಸ್ಥಿರವಾಗಿರಿ. ಶಿವತಂದೆಯ ನೆನಪು. ಯೋಗ. ಈಗ ಪರಮಧಾಮದಲ್ಲಿ ಪರಮಪಿತ ಶಿವ ತಂದೆಯನ್ನು ಅನುಭವಿಸಿ. ಶಿವತಂದೆ, ನೀವು ನನ್ನ ತಂದೆ, ನಾನು ನಿಮ್ಮ ಆತ್ಮ ಮಗು. ನೀವು ಜ್ಞಾನ ಸಾಗರ. ನಾನು ನಿಮ್ಮಿಂದ ಜ್ಞಾನವನ್ನು ಪಡೆಯುತ್ತಿದ್ದೇನೆ. ತಂದೆಯಿಂದ ಶಾಂತಿಯ ಕಿರಣಗಳು ನನ್ನ ಆತ್ಮದ ಮೇಲೆ ಬೀಳುತ್ತಿವೆ ಎಂದು ಅನುಭವಿಸಿ. ತಂದೆಯ ನೆನಪು, ಆತ್ಮದ ಶಕ್ತಿ. ಯಾವುದೇ ವ್ಯರ್ಥ ಸಂಕಲ್ಪ ಬಂದರೂ ಅದರ ಹಿಂದೆ ಹೋಗಬೇಡಿ. ಮತ್ತೆ ಸಹಜವಾಗಿ ತಂದೆಯ ನೆನಪಿಗೆ ಬನ್ನಿ. ಆತ್ಮಿಕ ವ್ಯವಹಾರದ ಅನುಭವ. ಶಿವಬಾಬಾ ವಿಶೇಷ ಮಾತು. ಪ್ರತಿಯೊಂದು ಕರ್ಮವನ್ನು ಆತ್ಮನೆಂದು ತಿಳಿದು ಮಾಡುವುದರಿಂದ ಆತ್ಮವು ನಿರ್ವಿಕಾರಿಯಾಗುತ್ತದೆ. ಆದ್ದರಿಂದ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ, ನಾನು ಆತ್ಮ, ನಾನು ಮಾಡುವ ಪ್ರತಿಯೊಂದು ಕರ್ಮವು ಆತ್ಮಜ್ಞಾನದ ಆಧಾರದಿಂದ ನಡೆಯಲಿ. ನನ್ನ ಮಾತಿನಲ್ಲಿ ಪವಿತ್ರತೆ ಇರಲಿ. ನನ್ನ ದೃಷ್ಟಿಯಲ್ಲಿ ಪವಿತ್ರತೆ ಇರಲಿ. ನನ್ನ ಸಂಕಲ್ಪದಲ್ಲಿ ಪವಿತ್ರತೆ ಇರಲಿ. ಕರ್ಮ ಮಾಡುತ್ತಾ ಕೂಡ ಆತ್ಮ ಸ್ವರೂಪದ ಸ್ಮರಣೆ ಉಳಿಸಿಕೊಳ್ಳಿ. ಪವಿತ್ರತೆಯ ಆಳವಾದ ಅನುಭವ. ಈಗ ಅನುಭವಿಸಿ. ಪವಿತ್ರತೆ ನನ್ನ ಮೂಲ ಸಂಸ್ಕಾರ. ಪವಿತ್ರತೆ ಹೊರಗಿನಿಂದ ಪಡೆಯಬೇಕಾದ ವಸ್ತುವಲ್ಲ. ನಾನು ಬ್ರಾಹ್ಮಣ ಆತ್ಮನಾಗಿ ಪವಿತ್ರತೆಯ ಸ್ವರೂಪ. ಯಾವುದೇ ಅಪವಿತ್ರ ಸಂಕಲ್ಪ ಬಂದರೂ ಅದನ್ನು ಹಿಡಿದುಕೊಂಡು ಕುಳಿತುಕೊಳ್ಳಬೇಡಿ. ಸ್ಟಾಪ್. ಪಾಯಿಂಟ್. BA. ಜ್ಯೋತಿರ್ಬಿಂದು ಆತ್ಮನಾಗಿ ಶಿವತಂದೆಯ
ನೆನಪಿನಲ್ಲಿ ಸ್ಥಿರರಾಗಿರಿ. ಸಂಕಲ್ಪ ಬಂತು, ತಂದೆಯ ನೆನಪು, ವಿಜಯ ನಿಶ್ಚಿತ. ಹೀಗೆ ಪವಿತ್ರತೆಯನ್ನು ನ್ಯಾಚುರಲ್ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿ. ಭವಿಷ್ಯದ ಶ್ರೇಷ್ಠ ಪದವಿಯ ಅನುಭವ. ಈಗ ನಿಮ್ಮ ಮುಂದೆ 2 ಶಬ್ದಗಳು: ಪವಿತ್ರತೆ, ವಿದ್ಯಾಭ್ಯಾಸ, ಅದರಿಂದ ಶ್ರೇಷ್ಠ ಪದವಿ ಲಭ್ಯ. ಮನಸ್ಸಿನಲ್ಲಿ ಅನುಭವಿಸಿ, ನಾನು ತಂದೆಯ ಮಗುವಾಗಿದ್ದೇನೆ. ನಾನು ಜ್ಞಾನವನ್ನು ಓದುತ್ತಿದ್ದೇನೆ. ನಾನು ಪ್ರತಿದಿನ ಪುರುಷಾರ್ಥ ಮಾಡುತ್ತಿದ್ದೇನೆ. ನಾನು ಸಂಪೂರ್ಣ ಪವಿತ್ರನಾಗುತ್ತಿದ್ದೇನೆ. ನನ್ನ ಭಾಗ್ಯವನ್ನು ನಾನು ಶ್ರೇಷ್ಠವಾಗಿಸುತ್ತಿದ್ದೇನೆ. ಇದು ಕೇವಲ ಕೇಳುವ ಜ್ಞಾನವಲ್ಲ, ಜೀವನದಲ್ಲಿ ಧಾರಣೆ ಮಾಡುವ ಜ್ಞಾನ. ತಂದೆಯೇ ಅಂಬಿಗಾ ಆತ್ಮಯಾನದ ಅನುಭವ. ಈ ದೇಹದಿಂದ ದೋಣಿಯಲ್ಲಿ ನಾನು ಆತ್ಮ ಪ್ರಯಾಣ ಮಾಡುತ್ತಿದ್ದೇನೆ. ಶಿವತಂದೆಯೇ ನನ್ನ ಅಂಬಿಗಾ. ಮನಸ್ಸಿನಲ್ಲಿ ಅನುಭವಿಸಿ, ತಂದೆಯೇ ನೀವು ನನ್ನನ್ನು ಈ ದುಃಖದ ಪ್ರಪಂಚದಿಂದ ಶಾಂತಿಧಾಮದ ಕಡೆಗೆ ಕರೆದೊಯ್ಯುತ್ತಿದ್ದೀರಿ. ನಂತರ ಸುಖಧಾಮದ ಶ್ರೇಷ್ಠ ಜೀವನದ ಕಡೆಗೆ ಕರೆದೊಯ್ಯುತ್ತಿದ್ದೀರಿ. ಭಯ ಬೇಡ, ಚಿಂತೆ ಬೇಡ, ಅಶಾಂತಿ ಬೇಡ. ತಂದೆ ಜೊತೆಯಲ್ಲಿದ್ದಾರೆ. ಬೀಜ ಸ್ವರೂಪ, ಬೀಜ ರೂಪ ಸ್ಥಿತಿ. ವರದಾನದ ವಿಶೇಷ ಅಭ್ಯಾಸ ಮಾಡೋಣ. ನಾನು ಮಾಸ್ಟರ್ ಬೀಜ ರೂಪ ಆತ್ಮ. ಬೀಜದಲ್ಲಿ ಇಡೀ ವೃಕ್ಷ ಅಡಗಿರುವಂತೆ ನನ್ನ ಒಂದು ಶಾಂತಿಯ ಸ್ಥಿತಿಯಲ್ಲಿ ಅನೇಕ ಗುಣಗಳು ಅಡಗಿವೆ. ಶಾಂತಿ, ಜ್ಞಾನ, ಪ್ರೇಮ, ಆನಂದ, ಶಕ್ತಿ, ಪವಿತ್ರತೆ, ಪ್ಯೂರಿಟಿ. ಒಂದು ಗುಣವನ್ನು ಅನುಭವಿಸುವಾಗ ಸರ್ವಗುಣಗಳ ಅನುಭವ ಮಾಡಿರಿ. ನನ್ನ ಚೆಹರೆಯಿಂದ, ನನ್ನ ಮಾತಿನಿಂದ, ನನ್ನ ಕರ್ಮದಿಂದ ಇತರ ಆತ್ಮಗಳಿಗೂ ಶಾಂತಿ ಮತ್ತು ಶಕ್ತಿಯ ಅನುಭವವಾಗಲಿ. ಶಬ್ದದಿಂದ ಭಿನ್ನ ಸಾಕ್ಷಿ ಸ್ಥಿತಿ. ಈಗ ಕೆಲವು ಕ್ಷಣ ಶಬ್ದದಿಂದ ದೂರ. ಯಾವುದೇ ಮಾತಿಲ್ಲ, ಯಾವುದೇ ಚರ್ಚೆ ಇಲ್ಲ, ಯಾವುದೇ ವ್ಯರ್ಥ ಚಿಂತನೆ ಇಲ್ಲ. ಕೇವಲ ನಾನು ಆತ್ಮ, ಸೋಲ್, ಶಿವತಂದೆಯ ಮಗು, ಶಾಂತ ಸ್ವರೂಪ, ಪವಿತ್ರ ಸ್ವರೂಪ, ಶಕ್ತಿಶಾಲಿ ಸ್ವರೂಪ. ಈ ಸ್ಥಿತಿಯಲ್ಲಿ ಸ್ಥಿರವಾಗಿರಿ. 10 ದಿನವಿಡೀ ಮಾಡುವ ಯೋಗದ ಅಭ್ಯಾಸ, ಎಕ್ಸ್ಪೀರಿಯನ್ಸ್. ದಿನನಿತ್ಯದ ಕೆಲಸಗಳ ಮಧ್ಯೆಯೂ ಈ ನೆನಪನ್ನು, ಸ್ಮರಣೆಯನ್ನು ಇಟ್ಟುಕೊಳ್ಳಿ. ಕೆಲಸ ಮಾಡುತ್ತಾ ನಾನು ಆತ್ಮ, ಮಾತನಾಡುತ್ತಾ ನಾನು ಆತ್ಮ, ಸಂಬಂಧಗಳನ್ನು ನಿಭಾಯಿಸುತ್ತಾ ನಾನು ಆತ್ಮ, ಸೇವೆ ಮಾಡುತ್ತಾ ನಾನು ಆತ್ಮ. ಸಮಸ್ಯೆ ಬಂದಾಗ ಶಿವತಂದೆ ನನ್ನ ಜೊತೆ. ಯಾರಾದರೂ ಒಳ್ಳೆಯ ಗುಣವನ್ನು ತೋರಿಸಿದಾಗ ಪ್ರಭಾವಿತರಾಗಬೇಡಿ. ಒಳ್ಳೆಯದನ್ನು ಧಾರಣೆ ಮಾಡಿಕೊಳ್ಳಿ. ಸ್ಲೋಗನ್: ಒಳ್ಳೆಯದನ್ನು ಧಾರಣೆ ಮಾಡಿಕೊಳ್ಳಿರಿ, ಆದರೆ ಒಳ್ಳೆಯದರಲ್ಲೇ ಪ್ರಭಾವಿತರಾಗಬಾರದು. ಅಂತಿಮ ಯೋಗ ಸಂಕಲ್ಪ: ನಾನು
ಶಾಂತ ಸ್ವರೂಪ ಆತ್ಮ. ಶಿವತಂದೆ ನನ್ನ ತಂದೆ. ಪವಿತ್ರತೆ ನನ್ನ ಅನಾದಿ ಸಂಸ್ಕಾರ. ನಾನು ದೇಹಾಭಿಮಾನದಿಂದ ಮುಕ್ತನಾಗಿ ದೇಹಿ ಅಭಿಮಾನದಲ್ಲಿ ಸ್ಥಿರನಾಗಿದ್ದೇನೆ. ನನ್ನ ಪ್ರತಿಯೊಂದು ಕರ್ಮವು ಪವಿತ್ರವಾಗಿರಲಿ. ನಾನು ಜ್ಞಾನವನ್ನು ಧಾರಣೆ ಮಾಡಿ ಶ್ರೇಷ್ಠ ಪದವಿಯ ಅಧಿಕಾರಿ ಆಗುತ್ತಿದ್ದೇನೆ. ನಾನು ಮಾಸ್ಟರ್ ಬೀಜರೂಪನಾಗಿ ಶಾಂತಿ, ಜ್ಞಾನ, ಪ್ರೇಮ, ಆನಂದ ಮತ್ತು ಶಕ್ತಿಯ ಅನುಭವ ಮಾಡುತ್ತಿದ್ದೇನೆ. ಶಿವತಂದೆಯ ನೆನಪಿನಲ್ಲಿ ಸ್ಥಿರ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಯೋಗದ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ಯೋಗದ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ನೋಟಿಫಿಕೇಷನ್ ಸಿಗ್ತಾ ಇರುವುದು.